ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಹಿ ಕಡುಬು ಮತ್ತು ಖಾರ ಕಡುಬು ಮಾಡೋವಂತಹ ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಎರಡೂ ಅಷ್ಟೇ, ಒಂದಕ್ಕಿಂತ ಒಂದು ತುಂಬಾ ರುಚಿಯಾಗಿರುತ್ತೆ. ಹಬೆನಲ್ಲಿ ಮಾಡೋವಂಥದ್ದು. ಇದನ್ನು ವಿಶೇಷವಾಗಿ ಈ ನಾಗಪಂಚಮಿ ದಿವಸ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ತುಪ್ಪದ ಜೊತೆಯಲ್ಲಿ ಸಿಹಿ ಕಡುಬು ಮತ್ತು ತುಪ್ಪ ಮತ್ತು ಚಟ್ನಿ ಜೊತೆಯಲ್ಲಿ ಖಾರ ಕಡುಬನ್ನು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೊದಲು ಈ ಖಾರ ಕಡುಬಿಗೆ ಬೇಳೆಗಳನ್ನೆಲ್ಲ ನೆನೆಸ್ಕೊಂಡ್ಬಿಡೋಣ. 1 ಕಪ್ಪು ತೊಗರಿಬೇಳೆ, 1 ಕಪ್ ಕಡಲೆಬೇಳೆ ಮತ್ತು ಅರ್ಧ ಕಪ್ಪು ಹೆಸರು ಬೇಳೆ, ಮೂರನ್ನು ಹಾಕಿಬಿಟ್ಟು ನೀರು ಹಾಕಿ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ. ಇದೊಂದು 3 ಗಂಟೆ ಕಾಲ ನೆನಿಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಫಸ್ಟ್ ನೆನೆಸಿಟ್ಬಿಟ್ಟು ಉಳಿದಿದ್ದನ್ನು ಮಾಡ್ಕೋಬೋದು. ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಒಂದು 3-4 ಗಂಟೆ ಕಾಲ ನೆನೆಯೋಕ್ಕೆ ಇಟ್ಬಿಡೋಣ. ಈಗ ಸಿಹಿ ಕಡುಬಿಗೆ ಹೂರಣ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ 1 ಬೌಲು ಬೆಲ್ಲ ತಗೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ಒಂದು 1/4 ಬೌಲಷ್ಟು ಸೇರಿಸ್ಬಿಟ್ಟು ಇದನ್ನು ಕರಗಿಸ್ಕೊಳ್ಳೋಣ. ಅಂದರೆ 1ಕ್ಕೆ 3/4ರಂತೆ ಕೊಬ್ಬರಿ ಲೆಕ್ಕ ಇಟ್ಕೊಂಡಿದ್ದೀನಿ. 1 ಕೊಬ್ಬರಿಗೆ 3/4 ಬೆಲ್ಲ ಆ ಥರ. ಈಗ ಕರಗಿದ ಮೇಲೆ ಒಂದು ಜರಡಿ ಸಹಾಯದಿಂದ ಇದನ್ನು ಶೋಧಿಸ್ಕೊಂಬಿಡೋಣ. ಒಂದು ಪಾತ್ರೆಗೆ ಅಥವಾ ಒಂದು ಬಾಣಲೆಗೆ ಈ ಥರ ಎಲ್ಲದನ್ನು ಕ್ಲೀನಾಗಿ ಶೋಧಿಸ್ಕೊಂಬಿಡೋಣ. ಆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅದೆಲ್ಲ ಹೋಗುತ್ತೆ. ಈಗ ಇದಕ್ಕೆ 1 ಬೌಲು ತುಂಬ ಬರ್ತಿ ಅಂದರೆ ಪ್ರೆಸ್ ಮಾಡಿ ತೊಗೊಂಡಿರೋ ಅಷ್ಟು ಕಾಯಿ ತುರಿ, ಅದಕ್ಕೆ 1 ಬೌಲ್ ಬೆಲ್ಲ ತೊಗೊಂಡಿರೋದು. ಆಗ ಸಿಹಿ ಅಂಶ ಕರೆಕ್ಟ್ ಆಗುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ಆ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಕೈ ಆಡ್ಕೊಳ್ಬೇಕು. ಸಣ್ಣ ಮಧ್ಯಮ ಉರಿನಲ್ಲಿ ಈ ಥರ ಆ ನೀರಿನ ಅಂಶ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಒಂದು ಸ್ವಲ್ಪ ಕೈ ಆಡ್ಕೊಳ್ಬೇಕು. ಒಂದು 5-6 ಏಲಕ್ಕಿನ ಕುಟ್ಬಿಟ್ಟು ಅದನ್ನು ಸಹ ಪುಡಿನ ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರಿನ ಅಂಶ ಹಿಂಗಬೇಕು, ತುಂಬ ಗಟ್ಟಿ ಏನಾಗಬಾರ್ದು, ನೀರಿನ ಅಂಶ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಕೈ ಆಡಿಬಿಟ್ಟು ಆರಕ್ಕೆ ತೆಗೆದಿಟ್ಬಿಡೋಣ. ಈಗ ಈ ಬೇಳೆಗಳೆಲ್ಲ ನೆಂದ ಮೇಲೆ ಇದನ್ನು ನೀರೆಲ್ಲ ಬಸಿದು ಬಿಡೋಣ. ಆ ನೀರೆಲ್ಲ ಬಸ್ದೋಗೋವರೆಗೂ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು, ಒಂದು 5-10 ನಿಮಿಷ. ಆಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಬೇಕು. ನೀರೆಲ್ಲ ಏನು ಹಾಕಬಾರ್ದು, ನಾವು ಆಂಬೊಡೆಗೆ ರುಬ್ತೀವಲ್ಲ ಆ ಥರ ರುಬ್ಕೊಳ್ಬೇಕು. ಸೇಮ್ ನುಚ್ಚಿನ ಉಂಡೆಗೆ ಏನು ಮಾಡ್ತೀವಿ ಅದೇ ಥರನೇ. ಉದ್ದಿನ ಕಡುಬಲ್ಲ, ಉದ್ದಿನ ಕಡುಬು ಬೇರೆ, ಈಗಾಗಲೇ ಮಾಡಿದ್ದೀವಿ ಅದನ್ನು ನಾವು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೋಡ್ಕೊಳ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು ಕಡಲೆಕಾಳು ಗಾತ್ರದ ಹಿಂಗಿಗೆ ಒಂದು ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಮಾಡಿ ಅದನ್ನು ಹಾಕ್ಕೊಳ್ಳೋಣ. ಒಂದು 8 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ. ಒಂದು 3 ಎಸಳು ಕರಿಬೇವು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ. 1 ಇಂಚಷ್ಟು ಹಸಿ ಶುಂಠಿ ಸಣ್ಣದಾಗಿ ತುರಿದ್ಬಿಟ್ಟು ಅದನ್ನು ಸಹ ಅದರ ಜೊತೆಗೇ ಸೇರಿಸ್ಕೊಳ್ಳೋಣ. ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಕಾಯಿ ತುರಿ ಅದಷ್ಟೇ 1 ಬೌಲ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ತೆಂಗಿನಕಾಯಿ ತುರಿ. ಎಷ್ಟು ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಹಗುರಕ್ಕೆ ಬರುತ್ತೆ ಅದು, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೇಳೆಗಳ ಜೊತೆನಲ್ಲಿ ಮಿಶ್ರಣ ಆಗಬೇಕು. ಆ ಥರ ನೋಡಿ, ಈ ಥರ ಹದ ಬರುತ್ತೆ. ಈಗ ಇದು ಕರೆಕ್ಟಾಗಿದೆ, ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಹಿಟ್ಟು ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಒಂದು 4.25 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. 3 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ 4.25 ಕಪ್ಪು ನೀರು. 1ಕ್ಕೆ 1.5 ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು ಒಂದು ಬಾಣಲೆಗೆ ಹಾಕಿಬಿಟ್ಟು 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸಹ ಅದ್ರ ಜೊತೆಗೇ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಇದೆಲ್ಲ ಕುದಿ ಬಂದ ಮೇಲೆ ಉರಿ ಸಣ್ಣ ಮಾಡಿಬಿಟ್ಟು 3 ಕಪ್ಪು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು ಸಲ ಉರಿನ ಜೋರು ಮಾಡೋಣ. ಅದೆಲ್ಲ ಈ ಥರ ಕುದಿ ಬಂದಮೇಲೆ ಉರಿ ಸಣ್ಣ ಮಾಡಿಬಿಡೋಣ. ಸಣ್ಣ ಉರಿನಲ್ಲಿ 5 ನಿಮಿಷ ಬಿಟ್ಬಿಡೋಣ. ಅಂದರೆ ಮುದ್ದೆ ಮಾಡೋವಾಗ ಬಿಡ್ತೀವಲ್ಲ ಆ ಥರ ಒಂದು 5 ನಿಮಿಷ ಬಿಟ್ಬಿಡೋಣ. ಒಂದು 5 ನಿಮಿಷ ಆದಮೇಲೆ ಸಣ್ಣ ಉರಿನಲ್ಲೇ ಇದನ್ನು ಮುದ್ದೆ ತೊಳಸ್ತೀವಲ್ಲ ಸೇಮ್ ಅದೇ ಥರನೇ ಕ್ಲೀನಾಗಿ ಕಲಿಸ್ಕೊಳ್ಬೇಕು. ಈ ಥರ ಎಲ್ಲ ಚೆನ್ನಾಗಿ ತೊಳಸ್ಕೊಳ್ಬೇಕು. ಇದನ್ನು ತೊಳಸಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಪಕ್ಕ ಇಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ಇದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಳೋಣ. ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಇರೋವಾಗಲೇ ಒದ್ದೆ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು.
ಒದ್ದೆ ಕೈಯಲ್ಲೇ ನಾದ್ಕೊಳ್ಬೇಕು. ನಾನಿಲ್ಲಿ ಪೂರ್ತಿ ನಾದೋ ವಿಡಿಯೋನ ಹಾಕಿಲ್ಲ, ಉದ್ದ ಆಗಿಬಿಡತ್ತೆ ಅಂತ. ಚಿಕ್ಕ ಚಿಕ್ಕದಾಗಿ ತೊಗೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಒಟ್ಟು ಕೈಗೆ ಅಂಟಂಟಾಗಬಾರ್ದು ಹಿಟ್ಟು, ಈ ಥರ ಮೃದುವಾಗಿ ಆಗಬೇಕು, ಆ ಥರ ನಾದ್ಕೊಳ್ಬೇಕು. ಆಮೇಲೆ ಇದನ್ನು ಈ ಥರ ಸಣ್ಣ ಸಣ್ಣ ಒಂದೊಂದು ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಈ ಥರ ಉಂಡೆಗಳನ್ನು ಮಾಡಿ ತೆಗೆದಿಟ್ಕೊಳ್ಬೇಕು. ಆ ಉಂಡೆಗಳನ್ನು ಅಷ್ಟೇ ಕ್ಲೀನಾಗಿ ಈ ಥರ ನೋಡಿ, ಇಷ್ಟು ಗಾತ್ರ ಇದ್ದರೆ ಸರಿಯಾಗುತ್ತೆ. ಈ ಥರ ನೈಸಾಗಿ ಮಾಡಿ ಪಕ್ಕ ಇಟ್ಕೊಳ್ಳೋಣ. ಈಗ ಇದನ್ನು ಒತ್ಕೊಳ್ಳೋಕ್ಕೆ ಫಸ್ಟು ಈ ಥರ ಒಂದು ಬೇಕರ್ ಪೇಪರ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಬೇಕು. ಈ ಥರ ಒಂದು ಹಪ್ಪಳ ಮಾಡೋ ಪ್ರೆಸ್ ಇರುತ್ತಲ್ಲ, ಅದನ್ನು ತೊಗೊಂಡು ಮೇಲೆ ಇನ್ನೊಂದು ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಇಟ್ಬಿಟ್ಟು ಒಂದು ಸಲ ಒತ್ಕೊಂಡ್ಬಿಟ್ರೆ ಕ್ಲೀನಾಗಿ ಬರುತ್ತೆ, ಏನು ಒಡೆದೋಗೋದು ಆ ಥರ ಎಲ್ಲ ಆಗೋಲ್ಲ. ಇದಿಲ್ಲ ಅಂದರೆ ಸೇಮ್ ಇದೇ ಥರನೇ ಕಲ್ಲ ಮೇಲೆ ಅಥವಾ ಚಪಾತಿ ಮಣೆ ಮೇಲೆ ಇಟ್ಬಿಟ್ಟು ಒಂದು ತಟ್ಟೆಯಿಂದ ಒತ್ತಿಬಿಟ್ಟು ಒಂದು ಸ್ವಲ್ಪ ಲಟ್ಟಣಿಗೆನೆಲ್ಲ ಲಟ್ಟಿಸ್ಕೊಳ್ಬೇಕು. ಈ ಥರ ಮಾಡಿದರೆ ನೋಡಿ ಎಷ್ಟು ತೆಳ್ಳಗೆ ಕರೆಕ್ಟಾಗಿ ಬಂದಿದೆ. ಈಗ ಇದಕ್ಕೆ ನೋಡಿ ಸಿಹಿ ಕಡುಬು ಮಾಡೋಕ್ಕೆ ಹೂರಣ ಸಣ್ಣದಾಗಿ ಇಟ್ಕೊಳ್ಬೇಕು, ತುಂಬ ಜಾಸ್ತಿ ಇಡಬಾರ್ದು. ಈ ಥರ ಎಲ್ಲ ಕಡೆನೂ ಮುಚ್ಕೊಳ್ಬೇಕು ಕ್ಲೀನಾಗಿ. ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮಾಡಿ ಇದನ್ನು ಒಂದು ತಟ್ಟೆನಲ್ಲಿ ಬಾಳೆ ಎಲೆ ಹಾಕಿಬಿಟ್ಟು ತೆಗೆದಿಟ್ಕೊಳ್ಬೇಕು, ಅಥವಾ ಸ್ಟೀಮರ್ ತಟ್ಟೆ ಇರುತ್ತಲ್ಲ ಅದಕ್ಕೇ ಬಾಳೆ ಎಲೆ ಹಾಕಿಬಿಟ್ಟು ತೆಗೆದಿಟ್ಕೊಳ್ಬೇಕು. ನೋಡಿ ಈ ಥರ ಈಸಿ, ಈ ಥರ ಇದ್ದರೆ ತುಂಬಾ ಸುಲಭ ಮಾಡ್ಕೊಳ್ಳೋಕ್ಕೆ. ಈ ಥರ ಇಟ್ಬಿಟ್ಟು ಪೇಪರನ್ನೇ ಹೀಗೆ ಫೋಲ್ಡ್ ಮಾಡಿದರೂ ಸಹ ಸಾಕು, ಎರಡು ಕಡೆ ಕ್ಲೀನಾಗಿ ಅಂಟ್ಕೊಂಡ್ಬಿಡತ್ತೆ ನೋಡಿ. ಆಮೇಲೆ ನಾವು ಕೈಯಲ್ಲೆಲ್ಲ ಕ್ಲೀನಾಗಿ ಹೀಗೆ ಅಂಟಿಸ್ಬಿಟ್ಟು ತೆಗೆದಿಟ್ಕೊಂಡ್ರೆ ಆಯಿತು. ಇದೇ ಥರನೇ ಎಲ್ಲದನ್ನು ಸಹ ಮಾಡಿ ಈ ಥರ ಜೋಡಿಸಿಟ್ಕೊಳ್ಬೇಕು ತಟ್ಟೆಗೆ. ಮಧ್ಯ ಅಂಟ್ಕೋಬಾರ್ದು ಅಂತ ಮಧ್ಯನೂ ಒಂದೊಂದು ಸಣ್ಣ ಬಾಳೆ ಎಲೆನ ಕಟ್ ಮಾಡಿ ಹಾಕಿದ್ದೀನಿ ನೋಡಿ, ಈ ಥರ ಒಂದಕ್ಕೊಂದು ಅಂಟ್ಕೋಬಾರ್ದು ಹಾಗೆ ಅಂತ. ಈಗ ಇದನ್ನು ನಾವು ಸ್ಟೀಮರ್ ಅಥವಾ ಇಡ್ಲಿ ಕುಕ್ಕರಲ್ಲಿ ಇಟ್ಕೊಳ್ಳೋಣ. ಮೇಲೊಂದು ಬಾಳೆ ಎಲೆ ಮುಚ್ಕೊಳ್ಬೇಕು. ಆ ಮೇಲ್ಗಡೆ ನೀರು ಅದರ ಮೇಲೆ ಬಿದ್ದರೆ ಒಡೆದೋಗುತ್ತೆ ಹಾಗೆ ಅಂತ. ಇಲ್ಲಾಂದ್ರೂ ಬೆಲ್ಲ ಸ್ವಲ್ಪ ಜಾಸ್ತಿ ಆದ್ರೂ ಸಿಹಿ ಕಡುಬು ಒಡ್ಕೊಳ್ಳುತ್ತೆ, ನೋಡಿಕೊಂಡು ಮಾಡಿಕೊಳ್ಬೇಕು. ಅಥವಾ ಬೆಲ್ಲದಲ್ಲಿ ನೀರಿನಂಶ ಹೂರಣದಲ್ಲಿದ್ರೂ ಒಡ್ಕೊಳ್ಳುತ್ತೆ ಒಂದೊಂದು ಸಲ. ಇದೊಂದು 5ರಿಂದ 6 ನಿಮಿಷ ಬೆಂದರೆ ಸಾಕು. ಇದರಲ್ಲಿ ಬೇಕೇನಿರಲ್ಲ, ಹೂರಣ ಎಲ್ಲ ಆಗಿರುತ್ತಲ್ಲ ಮೊದಲನೇ, ಅದಕ್ಕೋಸ್ಕರ ಒಂದು 5ರಿಂದ 6 ನಿಮಿಷ ಆದಮೇಲೆ ಇದನ್ನು ಪಕ್ಕ ತೆಗೆದಿಟ್ಕೊಳ್ಬೇಕು. ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಸರ್ವ್ ಮಾಡಬೇಕು. ತುಂಬ ಬಿಸಿ ಇರುತ್ತೆ ಹಬೆನಲ್ಲಿ ಬೆಂದಿರೋದು, ಅದಕ್ಕೋಸ್ಕರ ಕ್ಲೀನಾಗಿ ಇಟ್ಕೊಂಡು ತುಪ್ಪದ ಜೊತೆಯಲ್ಲಿ ಸರ್ವ್ ಮಾಡ್ಬೋದು. ಈಗ ಈ ಸಿಹಿ ಕಡುಬು ತಯಾರಾಯಿತು. ಖಾರ ಕಡುಬು ಅಷ್ಟೇ ಅದೇ ಥರನೇ ನಾವು ಆವಾಗಲೇ ಹಾಳೆ ಮಾಡ್ಕೊಂಡಿದ್ವಲ್ಲ ಹಾಗೆ ಈ ಹಪ್ಪಳ ಪ್ರೆಸ್ ಮಾಡೋ ಅಂಥ ಮಿಷಿನಲ್ಲಿ ಹಾಕಿಬಿಟ್ಟು ಈ ಥರ ಒತ್ಕೊಳ್ಬೇಕು. ಅದೇ ಥರನೇ ಉಂಡೆ, ನುಚ್ಚಿನುಂಡೆ ಥರದ್ದು ಮಾಡ್ಕೊಂಡಿದ್ವಲ್ಲ ಅದನ್ನೇ ಇದಕ್ಕೂ ಇಡ್ತಾ ಇರೋದು. ಹಾಗೆ ಉಂಡೆನೂ ಬೇಯಿಸ್ಕೊಂಡು ನುಚ್ಚಿನುಂಡೆನೂ ಮಾಡ್ಕೊಳ್ಬೋದು, ಅದನ್ನು ಸಹ ನಾಗರ ಪಂಚಮಿಗೆ ಮಾಡ್ತಾರೆ. ಇದು ಅಷ್ಟೇ ಕ್ಲೀನಾಗಿ ಈ ಥರ ಸುತ್ತಲೂ ಮುಚ್ಕೊಳ್ಬೇಕು ನೋಡಿ ಹೀಗೆ. ಇದನ್ನು ಅಷ್ಟೇ ಸೇಮ್ ಅದೇ ಥರನೇ ತಟ್ಟೆಗೆ ಬಾಳೆ ಎಲೆ ಹಾಕ್ಬಿಟ್ಟು ಅಥವಾ ಒಂದು ಸ್ಟೀಮರ್ ತಟ್ಟೆಗೆ ಬಾಳೆ ಎಲೆ ಹಾಕಿಬಿಟ್ಟು ಜೋಡಿಸ್ಕೊಳ್ಬೇಕು. ಇದಿದ್ಬಿಟ್ರೆ ತುಂಬ ಸುಲಭ ಇದು ಮಾಡೋದು, ಬೇಗನೂ ಆಗುತ್ತೆ ನೋಡಿ. ಇದೇ ಥರನೇ ಇಟ್ಬಿಟ್ಟು ಆ ಕಡೆ ಈ ಕಡೆ ಮುಚ್ಚಿಬಿಟ್ರೆ ಆಯಿತು. ಈಗಾಗಲೇ ನಾವು ಮಾಡಿರೋ ಉದ್ದಿನ ಕಡುಬು ಎಲ್ಲ ಮಾಡಿದ್ದೀವಿ, ಅದರ ಒಂದು ರೆಸಿಪಿನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ, ನೋಡ್ಕೊಂಡು ಮಾಡ್ಕೊಳ್ಬೋದು. ಇದೇ ಥರನೇ ಇದನ್ನೆಲ್ಲ ಜೋಡಿಸ್ಬಿಟ್ಟು ಇದನ್ನು ಅಷ್ಟೇ ಇದೇ ಥರನೇ ಸ್ಟೀಮರ್ ಅಥವಾ ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು 20 ನಿಮಿಷ ಬೇಯಿಸ್ಕೊಳ್ಬೇಕು. ಇದನ್ನು 15 ನಿಮಿಷ ಜೋರೂರಿನಲ್ಲಿ, 5 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು. ಒಳಗಡೆ ಇರೋ ಬೇಳೆ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು. ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಸಿಹಿ ಕಡುಬು ಮಾಡೋಕ್ಕೆ. ಒಂದು 20 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಇದು ಅಷ್ಟೇ ತುಂಬ ಬಿಸಿ ಇರುತ್ತೆ. 20 ನಿಮಿಷ ಬೆಂದಿರೋದ್ರಿಂದ ಹಬೆನಲ್ಲಿ ಒಂದು ಸ್ವಲ್ಪ ಹೊತ್ತು ಆದಮೇಲಿಂದ ಕೈ ಇಡಬೇಕು. ತಕ್ಷಣ ಅಂದರೆ ತಕ್ಷಣ ಕೈ ಇಡಬಾರ್ದು. ಇದನ್ನು ಅಷ್ಟೇ ತುಪ್ಪ ಮತ್ತು ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಂತ. ಈ ಒಂದು ನಾಗರ ಪಂಚಮಿ ಹಬ್ಬಕ್ಕೆ ಮಾಡೋವಂಥ ಸಿಹಿ ಕಡುಬು ಮತ್ತು ಖಾರ ಕಡುಬು, ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.